ಮತದಾನ ಇನ್ನು ಯಾವೊಂದುಂಡು ಮಾತ ಊರ್ದಕ್ಕೆಲ್ಲ ಎಂಕಲ್ನ ಒಂಜಿ ಕೂತುಡು ಮಸ್ತ್ ಉತ್ಸಾಹ ಮಾತೆರ್ಲ ವೋಟಿಂಗ್ ಮಲ್ತೊಂದುಲ್ಲೆರ್. ಹೆಚ್ಚಿನ ಸಂಖ್ಯೆಡ್ ಮಾತೆರ್ಲ ಆಯ್ನಾತ್ ಬೇಗ ಓಟುಗ್ ಬರೋಡುಂದೆ ಈ ಮೂಲಕ ವಿನಂತಿ ಮಲ್ತೊಂದುಲ್ಲೆ. ಸೊ ಒಂಜಿ ಜವಾಬ್ದಾರಿಯುತ ನಾಗರಿಕರಾದ್ ನಮ್ಮ ಮಾತೆರ್ಲ ಒಂಜಿ ದೇಶದ ಒಂಜಿ ಅಭಿವೃದ್ಧಿಗೋಸ್ಕರ ಅಂಚನೆ ಸಂವಿಧಾನದ ರಕ್ಷಣೆಗೋಸ್ಕರ ಮಾತೆರ್ಲ ಬತ್ತ ಆಯ್ನಾತ್ ಬೇಗ ಬತ್ತ ಓಟು ಬಾಡೋಣಂದ್ಲೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ಪಂಡ ಗೌರ್ಮೆಂಟ್ದಲ ಒಂಜಿ ಆಪ್ಷನ್ ಉಂಡು ಈ ಸಲ ಏರೆಗ್ ಪೂರ ಹೆಲ್ತ್ ಪ್ರಾಬ್ಲಮ್ ಉಂಡು ಅತಂಡ ಏರೆಗ್ ಮತಗಟ್ಟೆಗ್ ಬರ್ರ ಆವೊಂದಿಜ್ಜ ಓಟುಗು ಅಕ್ಲೆಗ್ ಪೂರ ಸರ್ಕಾರಲ ಒಂಜಿ ವ್ಯವಸ್ಥೆ ಮಲ್ತುಂಡು ಇಲ್ಲಲಿಡ್ದೆ ಓಟ್ ಪಾಡ್ನಂಚಿನ ಆ ವ್ಯವಸ್ಥೆದ ಮುಖಾಂತರ ಕೆಲವದಕ್ಲ ಆಲ್ರೆಡಿ ಓಟ್ ಮಲ್ತುದೆರ್. ಅಂಚನೆ ಏರೆಗ್ ಪಾರ ಬರ್ರ ಪೂರ ಸಮಸ್ಯೆ ಉಂಡು ಅಂಚಿನ ಅಕ್ಲೆ ಪೂರ ವೆಹಿಕಲ್ದ ವ್ಯವಸ್ಥೆ ಉಂಡು. ಅಕ್ಕಲ ವೆಹಿಕಲ್ದ ಮುಖಾಂತರ ಅಂಡ್ಲ ಬತ್ತದ ಅಕ್ಲೆ ಓಟ್ನ್ ಪಾಡುಡು. ಅಂಚನೆ ಗೌರ್ಮೆಂಟ್ದ ರೂಲ್ಸ್ ಪ್ರಕಾರ ವೀಲ್ ಚೇರ್ ವ್ಯವಸ್ಥೆ ಆದಿಪ್ಪು ಅತಂಡ ಅಕ್ಕಲ್ನ ಮುಖಾಂತರ ಮಸ್ತ್ ಫೆಸಿಲಿಟಿನ ಪ್ರೊವೈಡ್ ಮಲ್ದೆರ್. ಆ ಮುಖಾಂತರ ಮಾತೆರ್ಲ ಮತದಾನ ಮಲ್ಪೊಡು. ದುಂಬುದ ಒಂಜಿ ವಾತಾವರಣದ ಸಮಸ್ಯೆ ಅಂತ ಉಂಡು, ಮಸ್ತ್ ದುಂಬು ಉಂಡು ಈ ಸಲ. ಆಂಡ್ಲ ಒಂಜಿ ದೇಶದ ಅಭಿವೃದ್ಧಿಗೋಸ್ಕರ ಸಂವಿಧಾನದ ಅಂಚೆ ತೂದು ಐನ್ ಪೂರ್ಲ ಒಯ್ನ ಲೆಕ್ಕ ದೆಪ್ಪಂದೆ ಮಸ್ತ್ ಜನ ಬತ್ತೈತೆ ಆಲ್ರೆಡಿ ವೋಟಿಂಗ್ ಮಲ್ತೇರ್. ಅಂಚ ಐನ್ ಪೂರ ನಮ್ಮ ಒಂಜಿ ಬರಿಕ್ ದೀದ್ ಇನಿ ಒಂಜಿ ದಿನದ ಮಟ್ಟಿಗೆ ಮಾತೆರ್ಲ ಮತದಾನ ಮಲ್ಪೊಡಾಗ. ನೂರ 59ನೇ ಬೂತಿನ ಮತದಾನ ಒಳ್ಳೆಯ ರೀತಿಯಲ್ಲಿ ನಡೀತಿದೆ. ಹಾಗೂ ಒಳ್ಳೆಯ ರೀತಿಯಿಂದ ಹೊರಗಡೆಯಿಂದ ವಯಸ್ಸಾದವರು ಮತ್ತು ಬರಲಿಕ್ಕೆ ಆದವರು ಹೋಗಿ ಆಟೋದಿಂದ ಕರ್ಕೊಂಡು ಬರ್ತಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಮತದಾನ ಮಾಡ್ತಿದ್ದಾರೆ. ಇನ್ನು ಕೆಲವರು ಬರ್ತಾ ಇದ್ದಾರೆ. ಕೆಲವರು ಬಿಸಿಲಿನ ಇದರಿಂದ ಸಂಜೆ 3 ಗಂಟೆ ನಂತರ ಕೆಲವರು ಬರ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಮತದಾನ ನಡೀತಿದೆ. ಮತ್ತು ಎಲ್ಲರೂ ಈ ಮತದಾನ ಬಂದು ಮಾಡಬೇಕಂತ ಎಲ್ಲರಿಗೆ ನಾವು ಹೇಳಿದ್ದೇವೆ. ಮನೆಗೆ ಹೋಗಿ ಮನೆಗೆ ಭೇಟಿ ಮಾಡಿ ಹೇಳಿದ್ದೇವೆ. ಎಲ್ಲರೂ ಒಂದು ಮತದಾನ ಮಾಡಬೇಕಂತ ಒಳ್ಳೆ ರೀತಿಯಲ್ಲಿ ನಡೀತಿದೆ. 158ನೇ ವಾರ್ಡ್ದ ಎಂಕಲ್ನ ಭಾರಿ ಎಡ್ಡೆ ರೀತಿದ ಮತದಾನ ಒಂದುಂಡು. ದೇಶದ ಭವಿಷ್ಯಕ್ಕೋಸ್ಕರ ಭಾರಿ ಎಡ್ಡೆ ರೀತಿಯ ಮತದಾನ ಅಂಚನೆ ಇಪ್ಪನಾಗ ಮಾತ ಪ್ರಾಯದಕ್ಕೆಲ್ಲ ಬರ್ತದೆ ಓಟ್ ಪಾಡ್ನಂಚಿನ ಅವಕಾಶ ಮಲ್ತೊಂದುಲ್ಲೇರು. ಅಂಚನೆ ಎಂಕಲ್ನೆಲ್ಲ ತಂದುಬೋದು ಓಟ್ ಪಾಡ್ಪಲ್ಲೆ ಪಂಡೊಂದುಲ್ಲೇರು. ದೇಶ ನಮ್ಮ ಎಡ್ಡೆ ರೀತಿದ 11ನೇ ಸ್ಥಾನ ನಡೀತು. ನಾವು ಇತ್ತೆ 4ನೇ ಸ್ಥಾನಕ್ಕೆ ಬರೋದು ಮಣ್ಣಾಗ ಮಾತ ಹಿರಿಯಕಲೆಗಳ ಭಾರಿ ಹಿರಿಯಕಲ್ನೆಲ್ಲ ಆಶೀರ್ವಾದ ಐತೆ ಹಿರಿಯಕಲೆನೆಟ್ಟು ನಮ್ಮ ಜವನೇರ್ನೆಲ್ಲ ಭಾರಿ ಆಶೀರ್ವಾದ ಉಂಡು. ಅಂಚದಿಪ್ಪನಾಗ ಈ ದೇಶದ ಭವಿಷ್ಯಕ್ಕೋಸ್ಕರ ಭಾರಿ ಎಡ್ಡೆ ರೀತಿದ ಎಂಕಲ್ನ 158ನೇ ವಾರ್ಡ್ದ ಬುಕ್ಕ 159ನೇ ವಾರ್ಡ್ದ ಎಡ್ಡೆ ರೀತಿದ ಮತದಾನನು ಮಾತೆರ್ಲ ಒಟ್ಟಿಗೂ ಸೇರಿದ್ದು ಊರ್ದ ಜನಕ್ಕಳು ಎಡ್ಡೆ ರೀತಿದ ಅಭಿಪ್ರಾಯನು ದೇಶದ ಶಕ್ತಿಗೋಸ್ಕರ ದೇಶದ ಹೆಮ್ಮೆಗೋಸ್ಕರ ದೇಶದ ನಡಪಂಚಿನ ಎಡ್ಡೆ ಕೆಲಸ ಕಾರ್ಯಗಳನ್ನು ನೆನೆತೊಂದು ಇಡೀ ದೇಶದ ನಮ್ಮ ಜನತೆಲು ಒಗ್ಗಟ್ಟದ ಮಲ್ಪನಂಚಿನ ನಮ್ಮ ಹಳ್ಳಿ ಜನಕ್ಲೆಗಳ ನೆನಪು ಬತ್ತದ ಮಲ್ಪನಂಚಿನ ಶಕ್ತಿ ಎಂಕಲು ಮಾತೆರ್ಲ ಓಟುಡು ಭಾಗಿಯಾವೊಂದುಲ್ಲೇರು. ಅಂಚದಿಪ್ಪನ ಮೂಲು ತೂನಾಗ ನೆರೆ ಕೈತಲ್ ದಿಪ್ಪನಂಚಿನ ಜವನೇರು ಬುಕ್ಕ ಪ್ರಾಯದಕ್ಲುಲ್ಲೇರು ಹಿರಿಯರ್ನಕ್ಲುಲ್ಲೇರು ಅಕ್ಕಲ ಹಿರಿಯರ್ನಕ್ಲನ ಇಲ್ಲದ ಅಕ್ಕಲು ಪೂರ ಪನ್ಪೇರು ಎಂಕ್ಲೆಲ್ಲ ಎತ್ತೊಂದು ಪೋಲೆ ಎಂಕೆಲ್ಲ ಬರ್ಪ ಓಟು ಪಾಡು ಬಾಂದ್ ಮನ್ ಪಂಡೋದುಲ್ಲೇರು. ನಮಸ್ಕಾರ. ಓಟ್ ಎಡ್ಡೆ ಪೋಲಿಂಗ್ ಆವೊಂದುಂಡು. ಪರ್ಸೆಂಟೇಜ್ ಐತೆ ಲೆಕ್ಕ ಗೊತ್ತು ಜುಲೈ ಹಿಡಿದು ಬರೋಡಾತಿ. ಜನಕ್ಕುಲ್ನ ರೆಸ್ಪಾನ್ಸ್ ಭಾರಿ ಎಡ್ಡೆ ಉಂಡು ಈ ಸರ್ತಿ. ಜನಕ್ಕುಲು ಬದಲಾವಣೆ ಬೋರ್ಡ್ ಒಂದು ಪಣೊಂದುಲ್ಲೇರು. ಸ್ಪೆಷಲಿ ಅದು ಹಿರಿಯಕಲು ಅಭಿವೃದ್ಧಿದ ಬೇಲೆ ಮಸ್ತ್ ನಡ್ತದೆ ಐಕ್ ಬೋಡಾದು ಈ ಸರ್ತಿ ಒಂಜಿ ಬದಲಾವಣೆ ಬೋರ್ಡ್ ಬಂದದ್ದು ಜನಕ್ಕುಲ್ನ ಒಂಜಿ ಅಭಿಪ್ರಾಯ ಐಕತ್ತ ರೆಸ್ಪಾನ್ಸ್ ಎಡ್ಡೆ ಕೊರೊಂದುಲ್ಲೇರು. ಇದು ನಮ್ಮ ಬೆಳ್ತಂಗಡಿ ನಗರದ 103 ಮತ್ತು 104ನೇ ಬೂತಲ್ಲಿ ನಾವಿದ್ದೇವೆ. ಇಲ್ಲಿ ಬೆಳ್ತಂಗಡಿ ನಗರದಲ್ಲಿ ನಮ್ಮಲ್ಲಿ ಒಟ್ಟು 100% ಮತದಾನ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಮ್ಮ ಹಿರಿಯರನ್ನು ಅದೇ ರೀತಿ ಅಂಗವಿಕಲರು ಯಾರಿಗೆ ಮತದಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಬರಲಿಕ್ಕೆ ಅಂಥವರಿಗೆ ನಾವು ವಿಶೇಷ ವ್ಯವಸ್ಥೆ ಮಾಡಿ ಅವರನ್ನು ಮತದಾನ ಕೇಂದ್ರದಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಅವರನ್ನು ಫೋನ್ ಮುಖಾಂತರ ಕರೆಸುವಂಥದ್ದು
ಮತ್ತು ಇದಕ್ಕಿಂತ ಮುಂಚೆ ಕೂಡ ಪ್ರಥಮ ಸುತ್ತಿನಲ್ಲಿ 2ನೇ ಸುತ್ತು 3ನೇ ಸುತ್ತಿನವರನ್ನು ಪ್ರಥಮವಾಗಿ ನಾವು ಫೀಲ್ಡಲ್ಲಿ ಭೇಟಿಯಾಗಿ ಅವರನ್ನ 100% ಇಲ್ಲಿ ನಮ್ಮ ಬೂತ್ನಲ್ಲಿ ಮತದಾನ ಆಗಬೇಕು ಅನ್ನೋವಂಥ ಒಂದು ಉತ್ತಮ ಒಂದು ಯೋಚನೆಯೊಂದಿಗೆ ನಾವು ಕೆಲಸ ಮಾಡಿದ್ದೇವೆ. ಬಿಸಿಲಿನ ಧಗೆ ಉಂಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅತ್ಯಧಿಕ ಬಿಸಿಲು ಈ ಸಮಯದಲ್ಲಿ. ಆದರೂ ಪರವಾಗಿಲ್ಲ, ಈಗಾಗಲೇ ಒಂದು 55% ಮತದಾನ ಆಗಿದೆ. ಇನ್ನು ಸಂಜೆ ಒಳಗಡೆ ಅದು ಒಂದು ಒಳ್ಳೆ ಪರ್ಸೆಂಟೇಜ್ಗೆ ಹೋಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ ನಮಗೆ. ಜನಗಳ ಅಭಿಪ್ರಾಯ ಈಗ ನೀವೇ ನೋಡ್ತಿದ್ದೀರಾ, BJP ಪರವಾಗಿದೆ. ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿಗೆ ಪ್ರಧಾನಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರು ಮತ್ತು ಮತದಾರ ಮಾಡುವಂಥವ್ರು ತುಂಬ ಉತ್ಸುಕರಾಗಿದ್ದಾರೆ. ಯಾಕೆಂತ ಹೇಳಿದರೆ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಿಂದ ಕೊಟ್ಟಂತಹ ಭರವಸೆಯನ್ನು ಕೊಟ್ಟಂಥ ಪ್ರತಿಶತ ಇದನ್ನು ಈಡೇರಿಸಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಬರುವಂಥ 5 ವರ್ಷ ಕೂಡ ನರೇಂದ್ರ ಮೋದಿ ಜನಪರ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಜನರಲ್ಲಿ ಎಲ್ರಿಗೂ ಇವತ್ತು ಭರವಸೆಯನ್ನು ಮೂಡಿಸಿದೆ. ಹಿಂದೂಗಳ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಅಯೋಧ್ಯೆ ರಾಮ ಮಂದಿರವನ್ನು ಸಮೇತ ಇವತ್ತೇನು ಮಂದಿರ ನೆರವೇರಿದೆ. ಅದೇ ರೀತಿ ಈ ದೇಶದ ಅಭಿವೃದ್ಧಿ ಕೂಡ ಪ್ರತಿಯೊಬ್ಬ ಬಡವನಿಗೂ ಕೂಡ ಮೂಲಸೌಕರ್ಯ ಕೂಡ ಪ್ರತಿಯೊಬ್ಬ ಬಡವರಿಗೂ ಅದು ಮುಟ್ಟಿದೆ. ಅದಕ್ಕೋಸ್ಕರ ಈ ಸರ್ತಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ 400ಕ್ಕಿಂತಲೂ ಮಿಕ್ಕಿ ಸೀಟುಗಳನ್ನು ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತಲೂ ಈ ಸರ್ತಿ 2-2.5 ಲಕ್ಷಕ್ಕಿಂತ ಮಿಕ್ಕಿ ಅಂತರದಲ್ಲಿ ಬ್ರಿಜೇಶ್ ಚೌಟ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಮತದಾರರ ಬಂಧುಗಳಲ್ಲಿ. ಇದೀಗ ನಗರ ಪಂಚಾಯತ್ ವ್ಯಾಪ್ತಿಯ 108ನೇ ಬೂತ್ ಬೆಳ್ತಂಗಡಿ ಕಸ್ಬಾ. ಈ 108 ಬೂತಲ್ಲಿ 720 ಮತದಾರರು ಇದ್ದಾರೆ. 720ರಲ್ಲಿ ಈಗ 430 ತನಕ ಪೋಲಾಗಿದೆ ಈ ಟೈಮ್ವರೆಗೆ, ಒಂದು ಗಂಟೆವರೆಗೆ. ಈಗ ನಮ್ಮ ಪೋಲಿಂಗಿಗೆ ಬಹುಶಃ ಇವತ್ತು ಶುಕ್ರವಾರ ಮತ್ತು ಮದುವೆ ಫಂಕ್ಷನ್ ಈ ಥರ ಇದ್ದ ಕಾರಣ ಸ್ವಲ್ಪ ಸ್ಲೋ ಆಯಿತು. 6 ಗಂಟೆ ತನಕ ಇದೆ. ಮತ್ತು ಎರಡನೇದಾಗಿ ಈಗ ನಮ್ಮ 85 ವರ್ಷ ದಾಟಿದವರಿಗೆ ಮನೆಗೆ ಹೋಗಿ ಮತದಾನ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದರು. ಅದೆಲ್ಲ ಸುಸೂತ್ರವಾಗಿ ನಡೆದಿದೆ. ಮೂರನೇದಾಗಿ ನಮ್ಮ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಬೆಳ್ತಂಗಡಿ ತಾಲೂಕಲ್ಲಿ ಮತ್ತು ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಎಲ್ಲರಿಗೂ ಇದರ ಪ್ರಯೋಜನ ಸಿಕ್ಕಿದೆ. ಎಲ್ಲರ ಮನೆಯಲ್ಲೂ ಕೂಡ ಈ ಬಾರಿ ನಾವು ಕಾಂಗ್ರೆಸ್ಸಿಗೆ ಮತ ಹಾಕ್ತೇವೆ ಅಂತ ಹೇಳುವ ಆಶ್ವಾಸನೆ ಕೊಟ್ಟಿದ್ದಾರೆ. ಇದೊಂದು ಮುಕ್ತವಾದ ವಿಚಾರ. ಆದ ಕಾರಣ ನಮ್ಮ ಪಕ್ಷ ಈ ಬಾರಿ ಜಯಬೇರಿ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ವರ್ಷಗಳ ನಂತರ ಪದ್ಮರಾಜ್ ಅವರು ವಿಜೇತರಾಗ್ತಾರೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ನಾವೆಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನಮ್ಮ ದೇಶದ ಭದ್ರತೆಗೆ ಬೇಕಾಗಿ ಮತ್ತು ನಮ್ಮ ದೇಶದ ಸಾಂಸ್ಕೃತಿಕ ಭದ್ರತೆಗೆ ಕೂಡ ಬೇಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರ ಆಯ್ಕೆ ಬಹಳ ಅನಿವಾರ್ಯವಾಗಿದೆ ಇವತ್ತಿನ ಕಾಲದಲ್ಲಿ, ಇವತ್ತಿನ ಈ ಒಂದು ಸಂದರ್ಭದಲ್ಲಿ. ಇದನ್ನು ಜನ ಬಹಳ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಕಳೆದ 2 ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷವನ್ನು ಸಂಪೂರ್ಣ ಬಹುಮತದಿಂದ ದೆಹಲಿಯಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. 3ನೇ ಸಾರಿ ಕೂಡ ಜನ ಅರ್ಥ ಮಾಡಿಕೊಂಡಿರೋದ್ರಿಂದ ಮೋದಿಯವರನ್ನು 3ನೇ ಬಾರಿ ಕೂಡ ಪ್ರಧಾನಮಂತ್ರಿ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮುಖ್ಯವಾಗಿ ಏನು ಅಂದರೆ ನಮಗೆ ದೇಶದ ಭದ್ರತೆ ಬೇಕು. ಅದಕ್ಕಾಗಿ ನಾವೆಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಕೆಲಸ ಮಾಡಿದ್ದೇವೆ. ಪ್ರಾಯದವರಿಗೆಲ್ಲ ರಿಕ್ಷಾದ ವ್ಯವಸ್ಥೆ ಮಾಡಿದ್ದೇವೆ. ತರುವುದು, ಇಲ್ಲಿಂದ ಮನೆಗೆ ಬಿಡುವುದು, ರಿಟರ್ನ್ ಇಂದ ಬಿಟ್ಟಿದೆ. ಮತ್ತು ನಮಗೆ ನಾವು ಈಗ ಪಕ್ಷದ ಪರವಾಗಿ ಅಂದರೆ ನಾವು BJP ಅಂದರೆ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ವಿನ್ ಆಗ್ತಾರೆ. ಇಲ್ಲಿ ನಮ್ಮ ಬ್ರಿಜೇಶ್ ಚೌಟ ಕೂಡ ವಿನ್ ಆಗ್ತಾರೆ. ಅಲ್ಲಿ ಕೇಂದ್ರದಲ್ಲಿ ಪ್ರಧಾನಿ ಕೂಡ ನಮ್ಮ ಪಕ್ಷ ವಾಪಸ್ಸು BJP ಪಕ್ಷದಲ್ಲಿ ಪ್ರಧಾನಿ ವಿನ್ ಆಗಿ ಬರ್ತಾರೆ. ನರೇಂದ್ರ ಮೋದಿಯವರು ನೆಕ್ಸ್ಟ್ ಪ್ರಧಾನಿ ಆಗಿರ್ತಾರೆ 3ನೇ ಬಾರಿಯಾಗಿ. 400 ಮೀರಿ ಜಯಬೇರಿ ಗಳಿಸಿದೆ ಈ ಸಲ ಪಕ್ಷ. ಈ ಸರ್ತಿದ ಲೋಕಸಭಾ ಚುನಾವಣೆಡು ಕಾಂಗ್ರೆಸ್ ಖಂಡಿತ ಅವ್ರದ್ದು ಆಡಳಿತ ಪತ್ತುಂಡು.
ಅಂಚೆನೆ ಎಂಕಲ್ನ ಮಂಗಳೂರು ಲೋಕಸಭಾ ಕ್ಷೇತ್ರದ ಆದೊಂಡು ಅವೆಟ್ಟು ಎಂಕಲ್ನ ನೆಚ್ಚಿನ ಅಭ್ಯರ್ಥಿ ಪದ್ಮರಾಜ್ ಪೂಜಾರರು ಖಂಡಿತವಾದ್ಲ 1 ಲಕ್ಷದ ಮಿತ್ತು ಓಟುಡು ಅವ್ರು ಗೆಂದದ್ದು ಬರ್ಪೇರು ಎಂಗ್ಲ ಬೆಳ್ತಂಗಡಿ ತಾಲೂಕುಡ್ಲ ಎಡ್ಡೆ ಓಟು ಆಲ್ರೆಡಿ ಪೋಲಿಂಗ್ ಆತಂಡು ಮಾತಾಡ್ತಂಡೆ ಪೋಲಿಂಗ್ ಆಯ್ನ ಬೂತ್ಲಿನ ತೂನಾಗ ಕಾಂಗ್ರೆಸ್ ಖಂಡಿತವಾದ್ಲ ಈ ಸರಿ ಮುಲ್ಪ ಗೆಂದದ್ದು ಬರ್ಪುಂಡು ಅನ್ಕೊಂಡು ಆಸೆ ಭರವಸೆ ರಡ್ಲೆ ಎಂಕ್ಲೆಗೆ ಉಂಡು ಯಾನು ಈ ಕುವೆಟ್ಟು ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಕಾಂಗ್ರೆಸ್ದ ಉಸ್ತುವಾರಿ ಅದಿಲ್ಲ ಅಂದರೆ 36 ಬೂತ್ ಉಂಡು ಎನ್ನ ಪುದಾರ್ ಶ್ರೀನಿವಾಸ್ ಕಣಿ ಅಂದು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಅಂಚೆನೆ KPC ಸದಸ್ಯಲಾದಿತ್ತೆ ಯಾನು ಸಾಧಾರಣ ತಿರುಗಿನ ಮಟ್ಟಿಗೆ ಖಂಡಿತವಾದ್ಲ ಕಾಂಗ್ರೆಸ್ ಬರ್ಕೊಂಡು ಇಂಗಳ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರದ ಆ ಗ್ಯಾರಂಟಿ ಯೋಜನೆಯಲ್ಲೂ ಖಂಡಿತವಾದ್ಲ ಇಂಗಳ ಕೈ ಪತ್ತುಂಡು ಆ ಗ್ಯಾರಂಟಿ ಯೋಜನೆಯಲ್ಲಿ ಮಾತ ಬಡ ಜನಕ್ಕಲ್ನ ಮಾತ ಮಹಿಳೆಯರ ಹಿಡಿದು ಬತ್ತಿನ ಮಾತಿರ್ನಲ್ಲ ಒಂಜಿ ಸೌಭಾಗ್ಯಂದೇ ಪನೋಡು ಅವು ಖಂಡಿತವಾಗ್ಲಿ ಈ ಎಲೆಕ್ಷನ್ ಈ ಒಂದು ಚುನಾವಣೆ ಇಂಗ್ಲಿ ಕೈ ಪತ್ತದು ಇಂಗ್ಲಿ ಚುನಾವಣೆ ಗೆಂದದ್ದು ಬರ್ಪ ಅಂಚನೆ ಎಂಕಲ್ನ ಇನ್ನು ಲೋಕಸಭಾ ಚುನಾವಣೆ ಎಂಕಲ್ನ ಗ್ಯಾರಂಟಿ ಇಲ್ದಾದವುಳ್ಳ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿ ಕುರುಪು ನಡೆದು ಸೇರಿದ ಮಾತಾ ಯೋಜನೆ ಎಲ್ಲ ಎಡ್ಡೆ ಯೋಜನೆ ಎಲ್ಲ ಆದಿಪ್ಪ ಈ ಯೋಜನೆ ಖಂಡಿತವಾಗ್ಲ ಕಾಂಗ್ರೆಸ್ ಅಂಚನೆ ಇಂಡಿಯಾ ಒಟ್ಟು ಸೇರಿದು ಖಂಡಿತವಾಗ್ಲ ಈ ಭರವಸೆಲೆಂದಾರು ಕೊಡ್ತೀರಿ ಗ್ಯಾರಂಟಿ ಭರವಸೆಲಿ ಕೊಡ್ತೀರಿ ಅವು ಈಡೇರಿ ಸುರುಣ್ ಪಂಪನ ಒಂಜಿ ಭರವಸೆ ಎಂಕ್ಲೆಗೆ ಉಂಡು ಸರೌಂಡ್ ಒಂಜಿ 65% ಇತೊರ್ತು ಆದಿಪ್ಪು ಮಾತಾಗಟ್ಲ ಒಂಜಿ LKG ಕೆಲವು 5% ಆತಂಡು ಕೆಲವು ಕಡೆ ಎಲ್ಪದ ಅಂದಾಜಿಲ್ಲ ಎಲ್ಪದ ಕೈತೆಲ್ಲ ಕ್ರಾಸ್ ಆತಂಡು ಬೈಯಡ 5 ಗಂಟೆ ಮುಟ್ಟ ಓಟ್ ಇತ್ತು ಹಿಡ್ದವರ ನಾಲ್ ಒಂಜಿ 10-15% ಓಟ್ ಪೋಲ ಅವರು 80 ಕೈತಲ್ ಮುಟ್ಟ ಪೋವು 75 ಕ್ರಾಸ್ ಆಗ ಪಂಪನ ಒಂಜಿ ಭರವಸೆ ಉಂಡು ಪಂಡ ಇದು ದುಂಬುಂಡು ಕಂಡಾವಟ ದುಂಬಿತ್ತು ಹಿಡ್ದವರ ಬೈಯಡ್ 4 ಗಂಟೆ ಹಿಡ್ದು ಬೊಕ್ಕೊಂಜಿ ಗಂಟೆದ ಪುರ್ತು ಡೆಡ್ಡೆ ಒಂದಾವು ಪಂಡದು ಪೋಲಿಂಗ್ ಆವು ಪಂಡ ಒಂಜಿ ಭರವಸೆ ಉಂಡು ಇನಿ ಎಂಕಲ್ನ ಒಂದು ಕುವೆಟ್ಟದ 117-18 ಬೂತದ ಒಂದು ಅಂಚೆನೆ ಇತ್ತೆ ಆಯ್ನ ಮಟ್ಟಡು ಸಾಧಾರಣ ಒಂದು 65-70% ಇತ್ತೆ ಫಾಲೋ ಆಂಡ್ ಇಂಚೆನೆ ಇತ್ತ ಕಿನಿಯರ್ ಪಂಡ್ಲೆಕ್ಕನೆ ಇತ್ತ ದುಂಬುದ ಒಂದೆಟ್ಟಾದ ಬುಕ ಒಂಜಿ ಇನ್ನು ಶುಕ್ರವಾರ ಆಯ್ನಿಟ್ಟು ಮಾಂತೆರ್ಲ ಒಂಜಿ 4-5 ಗಂಟೆ 6 ಗಂಟೆ ಮುಟ್ಟ ಫುಲ್ಲು ಫಾಲೋ ಅಪ್ ಉಂಡು ಒಂಜಿ 75-80% ಫಾಲೋ ಅಪ್ ಉಂಡು ಪಂಡದು ಒಂಜಿ ಎಂಕ್ಲೆಗೆ ಭರವಸೆ ಉಂಡು ರಡ್ಡನೇ ಇಂಚಿನ ಪಂಡ ಎಂಕ್ಲೆಗೆ ಈ ಸರಿತ ಟರ್ಮುಡು ಕಾಂಗ್ರೆಸ್ ಪಕ್ಷ ಖಂಡಿತವಾದಲ ಎಂಕ್ಲೆಗೆ ಮುಲ್ಪ ಒಂಜಿ ಗೆಂದನ ಒಂಜಿ ಅವಕಾಶ ಉಂಡು ದಾಯಂಡ 33 ವರ್ಷದ ಎಂಕ್ಲು BJP ತೂವೊಂದು ಇತ್ತ BJPದ ಕ್ಯಾಂಡಿಡೇಟ್ ತುಯ್ಯ BJPದ ಸರ್ಕಾರದ ಎಂಕ್ಲು ಪೂರ ಒಂದು ಅನುಭವಿಸ್ತ ಅಂಚದ ನರಮನೆಗೆ ಇತ್ತ ಬೊಡ್ಚಿಂದಾದ ಮಾಂತರ್ಲ ಬಾಯ್ಡು ಸಾಧಾರಣ ಎಂಕ್ಲೆಗೆ ಕಾಂಗ್ರೆಸ್ ಬೋರ್ಡು ಬಂಡದ ಒಂಜಿ ಆ ಒಂಜಿ ಒಂದು ರಡ್ಡನೇ ಇಂಚಿನ ಬಂಡ ಕರ್ನಾಟಕದ ಎಂಕ್ಲ ಸಿದ್ದರಾಮಯ್ಯರು ಕೊರತಿನ ಇಂಚಿನ ಒಂಜಿ ಐನು ಆ ಒಂಜಿ ಒಂದು ಐತ ಬಗೆಟ್ ಮಾಂತೆರೆಗಳ ಅವಕಾಶ ಆತಂಡ ಪಾರ್ಟಿ ತೂವಂದೇನಿ 2,000 ದುಡ್ಡು ಆದಿಪ್ಪು ಬಸ್ ಟು ಯೋಜನೆ ಆದಿಪ್ಪು ಅಂಚೆನೆ ಕರೆಂಟ್ದ ಒಂದು ಆದಿಪ್ಪು ಇಂಚೆನೆ ಕೆಲವು ಇಂಚಿನ ಐನು ಯೋಜನೆ ಅವ ಅನುಷ್ಠಾನಕ್ಕೆ ಅಪ್ಪಗನೆ ಕೊಣತದ ಎಂಗ್ಲ ಪಂತನ ಮಾತ್ರ ಆತು ಐನು ಕೊಣತದ ಜನಕ್ಕಳಿಗೆ ಪ್ರಯೋಜನ ಆ ಒಂದು ಉಂಡು ಒಂಜಿ ತಿಂಗಳು ಬತ್ತದಿನ ಬರಪಿನ ತಿಂಗಳು 4,000 ಬರ್ಪುಂಡು ಕರಿ ತಿಂಗಳು ಪೋಯಿನಲ್ಲ ಅಂಚಾದ ಇನಿ ಕಾಂಗ್ರೆಸ್ ಬೋರ್ಡ್ ಪಂಡದು ಇನಿ ಮುಲ್ಪತ್ತಿನಿ ಟೋಟಲ್ ಅದಿನಿ ಇಂಡಿಯಾಡಿ ಮಾಂತೆರೆಗ್ಲ ಇನಿ ಒಂಜಿ GST ಬಂಡ ಓಡೆ ಬಂಡ GST ಬಂಡ ಕಾರ್ಗೆ ಪಾಡ್ನ ಮುಟ್ಟು ಬಿಸ್ಕೆಟ್ ಪೇರು ಕೊಜಪು ಅರಿ ಪ್ರತಿ ಬುಕ್ಕು ಪೆನ್ನು ಜೋಕುಲು ಒಂಜಿ ಬುಕ್ಕು ಪೆನ್ನಡು ಬರೆಯೋರು GST ಅಡ್ಡೆ ಮುಟ್ಟ ನರಮಾನಿ ಇತ್ತೆ ಒಂದಾದ ಪೋತ ಬರ್ಡಾದ ಪೋತ ಅದಕ್ಕೋಸ್ಕರ ಕೂಡ ಡೆಫಿನೆಟ್ ಅದು ಎಂಕ್ಲೆಗೆ ಇನಿ ಕಾಂಗ್ರೆಸ್ ಇನ್ ಇಂಡಿಯಾ ಬರ್ಪುಂಡು ಎಂಕ್ಲೆಗೆ ಮಾಂತೆರೆಗಿಲ್ಲ ಈ ತಾಲೂಕತ್ತು ಜಿಲ್ಲೆಗೆ ಸ್ಟೇಟಿಗೆ ಕರ್ನಾಟಕವು ಕರಿನಾಡು ಸಾಧಾರಣ ಒಂಜಿ 20 ಸೀಟ್ ಇರುವ ಕ್ರಾಸ್ ಆಪುಂಡು ಪನ್ಪಿನ ಮಾಂತೆರೆಗೆ ಒಂಜಿ ಅಭಿಪ್ರಾಯ ಇನ್ನು ತೋಜೊಂದು 20 ಸೀಟ್ ಕ್ರಾಸ್ ಆವು ಇನ್ನು 28 ಇರುವ ಕ್ರಾಸ್ ಆಪುಂಡು ಪನ್ಪಿನ ಒಂಜಿ ಅಭಿಪ್ರಾಯ ಮಾಂತೆರೆಗೆ ಎಂಕ್ಲಡ ಉಂಟು 2024ರ ಲೋಕಸಭಾ ಚುನಾವಣೆ ಇವತ್ತು ನಡೀತಾ ಇದೆ. ಇವತ್ತು 100ಕ್ಕೆ 100ರಷ್ಟು BJP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಯ ಗಳಿಸುವುದು ಶತಸಿದ್ಧ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ನಾವು 3 ಲಕ್ಷಕ್ಕಿಂತ ಅಧಿಕ ಮೊತ್ತದಲ್ಲಿ ಜಯ ಗಳಿಸ್ತೇವೆ ಅನ್ನುವಂಥ ಭರವಸೆ ನಮಗಿದೆ. ಹಾಗೆಯೇ ನಮ್ಮ ಈ ಕುವೆಟ್ಟು ಗ್ರಾಮದ 117 ಮತ್ತು 118 ಬೂತಿನಲ್ಲಿ ಇಷ್ಟರವರೆಗೆ ಒಂದು 60%ನಷ್ಟು ಮತದಾನ ನಡೆದಿದೆ. ಇವತ್ತು ತುಂಬ ಕಾರ್ಯಕ್ರಮಗಳು ಇದ್ದರೂ ಹೆಚ್ಚಿನ ಮತದಾರರು ಈಗಾಗಲೇ ಕಾರ್ಯಕ್ರಮ ಹೋಗುವ ಮುಂಚೆ ಇಲ್ಲಿ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಹಾಗೂ ಇನ್ನು ಸಾಯಂಕಾಲದಷ್ಟೊತ್ತಿಗೆ ಮತದಾನ ಬರುವಂಥ ನಿರೀಕ್ಷೆಯಲ್ಲಿದ್ದೇವೆ. 100ಕ್ಕೆ 100ರಷ್ಟು ಮತದಾನ ಆಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ
ವೃದ್ಧರಿಗಾಗಿರ್ಬೋದು ಅಥವಾ ಏನು ಚುನಾವಣೆ ಈ ಸಂದರ್ಭದಲ್ಲಿ ಬರಲಿಕ್ಕೆ ಕಷ್ಟ ಆಗುವಂಥ ಮನೆಗಳಿದ್ದರೆ ಅಂಥವರ ಮನೆಯನ್ನು ನಾವು ಗುರುತಿಸಿ ಆ ಮನೆಗಳಿಗೆ ವಾಹನಗಳನ್ನು ಕಳಿಸಿ ಅಲ್ಲಿ ಕರ್ಕೊಂಡು ಬರುವಂಥ ವ್ಯವಸ್ಥೆ ನಮ್ಮ BJP ಕಾರ್ಯಕರ್ತರು ಮಾಡ್ತಾಯಿದ್ದೇವೆ. ನಮ್ಮ BJP ಸರ್ಕಾರ ಕೇಂದ್ರ ಸರ್ಕಾರ ಮಾಡಿರುವಂಥ ಅಭಿವೃದ್ಧಿಯ ಕೆಲಸಗಳನ್ನು ನೋಡಿ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 28 ಸ್ಥಾನಗಳನ್ನು ಪೂರ್ತಿಯಾಗಿ ನಾವೇ BJP ಜಯಗಳಿಸಿ ಅನ್ನುವಂಥ ಪೂರ್ಣ ಭರವಸೆಯನ್ನು ನಾವು ಹೊಂದಿದ್ದೇವೆ. ನಾವು ಹೋಗಿರುವಂಥ ಈಗ ಒಂದು ಸುಮಾರು ಒಂದು 10-12 ಬೂತ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ. ನಾನು ಹೋಗಿರುವಂಥ 12 ಏನು ಬೂತ್ಗಳಲ್ಲೂ ಸುಮಾರು 50% ವೋಟು ಸುಮಾರು ಮಧ್ಯಾಹ್ನ 1 ಗಂಟೆಯ ಒಳಗಾಗಿ 50% ವೋಟು ಪೋಲಿಂಗ್ ಆಗಿದೆ. ಜನರ ಅಭಿಪ್ರಾಯ ಈ ಬಾರಿ BJP ದಕ್ಷಿಣ ಕನ್ನಡದಲ್ಲಿ ಚೌಟರ್ ಅವರು 3 ಲಕ್ಷಕ್ಕಿಂತ ಅಧಿಕ ಮತದಿಂದ ಜಯಗಳಿಸ್ತಾರೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಲೋಕಸಭಾ ಚುನಾವಣೆ 2024 ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಅಭ್ಯರ್ಥಿಯಾಗಿರುವಂಥ ಬ್ರಿಜೇಶ್ ಚೌಟ ಇವರು ಹೆಚ್ಚಿನ ಬಹುಮತದಿಂದ ಜಯವನ್ನು ಗಳಿಸ್ತಾರೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಆಗಿರುವಂಥ ನರೇಂದ್ರ ಮೋದಿ ಸರ್ಕಾರ ಮಾಡಿರುವಂಥ ಸಾಧನೆ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಆದಂಥ ಶಾಸಕರಿಂದ ಆದ ಅನುದಾನ ಮತ್ತು ಅಭಿವೃದ್ಧಿಯ ಕೆಲಸವನ್ನು ನೋಡಿ ಜನರು BJPಯ ಪರ ನಿಂತು ಎಲ್ಲರೂ BJPಯ ಪರ ಮತವನ್ನು ಹಾಕಿದ್ದಾರೆ, ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗಾಗಿ ನಮಗೆ ದಕ್ಷಿಣ ಕನ್ನಡದಲ್ಲಿ BJP 100ಕ್ಕೆ 100ರಷ್ಟು ಬಹುಮತದಲ್ಲಿ ಗೆಲುವು ತಂದುಕೊಡುತ್ತದೆ ಎನ್ನುವ ಲೋಕಸಭಾ ಚುನಾವಣೆ ನೆಟ್ಟಿಂಕ್ಲು ಲೋಕಸಭಾ ಚುನಾವಣೆಯನ್ನು ನಮ್ಮ ಮೇರೆ ಬ್ರಿಜೇಶ್ ಚೌಟೆ ಎಂಬರು ಓಟುಗೆನೆ ರಾತ್ರಿ ಪಗಲೆಂಕ್ಲು ಬೈಯಾಡಿ 8 ಗಂಟೆ ಬಲ್ಪುಗು ಪೂರ ಇಲ್ಲದ ಪೊಂಜನಕ್ಲೊಂಜಿ ಅಡಿಗೆ ಮಲ್ಪಡತ್ತ ಗುಡ್ಪೆರ ಅಜ್ಜಿನ ಎಂಕ್ಲಿಗೆ ಬೇಗ ಲಕ್ಕದ ಎಂಕ್ಲ ಪೂರ ಬೇಲೆ ಆದ 8 ಗಂಟೆಗೆ ಎಂಕ್ಲು ಇಡೀ ಒಂಜಿ 7 ಜನ ಒಂಜಿ 4 ಟೀಮ್ ಮಲ್ತದು 8 ಜನ ಟೀಮ್ ಮಲ್ತದು ಎಂಕ್ಲೊಂಜಿ BJP ಗೆಂದೊಡು ಬಂಡದು ಎಂಕ್ಲು ಸತಾ ಪ್ರಯತ್ನಡು ಅಂಚನೆ ಇನಿ ಬೊಲ್ಪುಗಾಡು ಮಾಂತೇರ್ನ ರಿಕ್ಷಾ ಮಲ್ತದು ಓಲೋಲು ಪ್ರಾಯದಕ್ಲು ಉಳ್ಳೇರು ಅಕ್ಲೇನು ಪೂರ ಲೆತ್ತೊಂದು ಒತ್ತದು ಓಟು ಪಾಡ್ಪದು ಈತ ಮದ್ಮೆ ಪೋಪ್ನಕ್ಲಾಡು ಬೊಲ್ಪು ಬೇಗ 6 ಗಂಟೆಗೆ ಓಟ್ ಅಕ್ಲೆಲ್ಲ ಓಟು ಪಾಡ್ಪದು ಬರುಡು ನಿಕ್ಲು ಬೇಗ ಬೊಕ್ಕ ಪೊರ್ತಾಪುಣ್ ಬಂಡದು ಅಕ್ಲೇನು ಇದು ಮಲ್ತದು ಎಂಕ್ಲೊಂಜಿ ನೆಟ್ ಗೆಂದೋಡು ಎಂಕ್ಲ BJP ಗೆಂದೋಡು ನನ್ನ ಎಂಕ್ಲು ಸಾಧಿ ನಡಪ್ಪು ಲೆಕ್ಕ ಇಪ್ಪುಜಿ ಎಂಕ್ಲೆ ಪಂಜನಕ್ಲೆ ಒಂಜಿ ಪಂಡದು ಎಂಕ್ಲ ಒಂಜಿ ಸತಾ ಪ್ರಯತ್ನ ಮಲ್ತ ನನಲ ಮೋದಿಯರು ನನಲ ಎಂಕ್ಲೆಗ್ ಎಡ್ಡ ಬೇಲೆ ಆವುಡು ಎಂಕ್ಲೆಗ್ ಎಂಕ್ಲ ಒಂಜೊಂದು ನಮ್ಮಲ ಒಂಜಿ ನಮ್ಮ ಒಂದು ಗ್ರಾಮ ಆಡು ನಮ್ಮ ಇಡೀ ಲೋಕಸಭೆಂದು ಆವುಡು ಗೆಂದೋಡು ಬಂಡದು ಎಂಕ್ಲನೇ ಬರೋಡು ಬಂಡದು ಭರವಸೆಡು ಎಂಕ್ಲು ಬೇಲೆ ಮಾಡಿ. ಲಾಯ್ಲ ಗ್ರಾಮಡ್ ಓಟು ಪೊರ್ಲುಡು ಆವೊಂದುಂಡು ಮತ್ತ ಪಾಡೊಂದುಲ್ಲೆರ್ ಅಂಚನೆ ನಮ್ಮನ ಪ್ರಾಯದಕ್ಲಿಗೆ ಬತ್ತಿನಕ್ಲಿಗೆ ಮತ್ತ ವ್ಯವಸ್ಥೆ ಅಲ್ಪ ಉಲ ಹಿಡ್ದು ತೊಂದರೆ ಇಜ್ಜಿ ವೀಲ್ ಚೇರ್ ಉಂಡು ಬೊಕ್ಕ ಆರೋಗ್ಯ ಅನಾರೋಗ್ಯ ಇತ್ತಿನಕ್ಲಿಗೆ ಮತ್ತ ವ್ಯವಸ್ಥೆ ಉಂಟು ವೀಲ್ ಚೇರ್ ಬೊಕ್ಕ ವ್ಯವಸ್ಥಿತವಾದ ಓಟ್ ಪೋಲಿಂಗ್ ಆವೊಂದುಂಡು. ಇನಿ ನಮ್ಮ ಲೋಕಸಭಾ ಚುನಾವಣೆ ಯಾವೊಂದುಂಡು ಈ ಚುನಾವಣೆ ರಾಷ್ಟ್ರದ ವಿಚಾರದ ಆಪಂಚ ಚುನಾವಣೆ ಬಹುಶಃ ಈ ದೇಶದ ಸಮರ್ಥ ನಾಯಕನ ಆಯ್ಕೆ ಮಲ್ಪಂಚ ಚುನಾವಣೆ ಒಂದು ಬಹುಶಃ ಇನ್ನು ಭಾರಿ ಉತ್ಸಾಹ ಜನಕ್ಕಳು ಬರೋದಿಲ್ಲ ರಾಷ್ಟ್ರದ ನಾಯಕನ ಆಯ್ಕೆ ಮಲ್ಪಂಚಿತ್ನ ಯೋಚನೆ ಬತ್ತದ ಹೆಚ್ಚಿನ ರೀತಿಯ ಮತದಾನ ಮಲ್ತಂದುಲ್ಲೇರಿ ಬೊಕ್ಕ ಬರ್ಪಂಚಿತ್ನ ಉಸಾರ ಜನಕ್ಕೆ ಅಂಗವಿಕಲಗಳು ಬಡಿತ ವ್ಯವಸ್ಥೆ ಮಲ್ತಂಡು ಬೊಕ್ಕ ನಮ್ಮ ಆಯಾ ಪಕ್ಷದ ಕಾರ್ಯಕರ್ತರಲ್ಲ ಎಡ್ಡ ರೀತಿ ಇರ್ಬೋದು ಜನಗಳಿಗೆ ಉತ್ಸಾಹದಿಂದ ಲೆತ್ತ ಬರೋದಿಲ್ಲ ಬಹುಶಃ ಈ ಸರ್ತಿ ನಮ್ಮ ದೇಶದ ಜನಕ್ಕಳು ಈ ದೇಶಗೊಂದು ಸಮರ್ಥ ನಾಯಕನ ಆಯ್ಕೆ ಖಂಡಿತ ಮಲ್ಪೇರು ಆ ದೃಷ್ಟಿಡು ಈ ಲೋಕಸಭಾ ಚುನಾವಣೆ ಈ ದೇಶದ ನಾಯಕತ್ವ ಆಪನ ಚುನಾವಣೆ ಪಡೆದ ಎಂಗ್ಲು ಎನ್ನಿದ ಲಾಯ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು 67 ಹಾಗೂ 68ನೇ ಬೂತಿನಲ್ಲಿ ಚುನಾವಣೆ ನಡೀತಿದೆ. ಈಗಾಗಲೇ ಸಮಯ 12 ಗಂಟೆ ಕಳೆದಿದೆ. ಆದರೂ ಎಲ್ಲರೂ ಬಹಳ ಉತ್ಸಾಹದಿಂದ ಇಂದಿನ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ದೇಶದ ಅಭಿವೃದ್ಧಿ ಹಾಗೂ ಭದ್ರತೆ ಹಾಗೂ ಹಿಂದುತ್ವ ದೃಷ್ಟಿಯಿಂದ ಇಂದು ಎಲ್ಲ
ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಧಿಕ ಸಂಖ್ಯೆಯಲ್ಲಿ ಬೆಂಬಲಿಸ್ತಿದ್ದಾರೆ. ವಿಶೇಷವಾಗಿ ನಮ್ಮ ಈ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಬ್ರಿಜೇಶ್ ಚೌಟೆಯವರು ಖಂಡಿತ 3 ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ನಮಗೆಲ್ಲ ವಿಶ್ವಾಸ ಇದೆ. ಅದೇ ದಿಕ್ಕಿನಲ್ಲಿ ಇಂದಿನ ಈ ಚುನಾವಣೆ ಸಾಗ್ತಿದೆ ಅಂತ ಹೇಳ್ತಾ ಎಲೆಕ್ಷನ್ ಮತ ಎಡ್ಡ ಒಂದುಂಡು ಜನ ಮತ ಬರೋದಿಲ್ಲ ಓಟ್ ಪಾಟ್ರ ಎಡ್ಡ ಪೋಲಿಂಗ್ ಒಂದುಂಡು ಒಂಜಿ 35% ಪೋಲಿಂಗ್ ಆತುಂಡು ಇಟ್ ಮೇಟ. ಪ್ರಾಯದಾಗ್ಲಿ ಮತ ರಿಕ್ಷಾಡ್ ಮತ ತೊಂಬರ್ಪ ರಿಕ್ಷಾಡ್ ಮತ ಅಕ್ಲಾಕ್ಲೆ ಬರ್ಪೇರು ಬೊಕ್ಕ ನೆಟ್ಲ ಬರ್ಪೇರು ಕಾರ್ಡ್ ಮತ ಅಕ್ಲಾಕ್ಲೆ ಬರ್ಪೇರು ಪ್ರಾಯದಾಗ. ಲೋಕಸಭಾ ಚುನಾವಣೆ ಬಹಳ ಜೋರಾಗಿ ಮತದಾನ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದದ ಅಂಟಿಕೊಂಡು ಒಂದು ಮತದಾನ ಪ್ರತಿ ಬಾರಿಯೂ BJP ಪಾಲಾಗ್ತಾ ಇದೆ. ಈ ಸಾರಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲರೂ ಸ್ವೀಕಾರ ಮಾಡಿ ಈ ಸಲ BJPಯನ್ನು ಹೊರಗಿಟ್ಟು ಕಾಂಗ್ರೆಸ್ ಬರುವ ಹಾಗೆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಆದರೆ ಉರಿ ಬಿಸಿಲಿನ ತಾಪಕ್ಕೆ ಸ್ವಲ್ಪ ಕೊಂಚ ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬೆಳಗಿನ ಹೊತ್ತಲ್ಲಿ 6:30 ಗಂಟೆಗೆ 100 ಜನ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿರುವಂಥದ್ದು ವಿಶೇಷವಾಗಿತ್ತು. ಅದೇ ರೀತಿಯಲ್ಲಿ 85ರ ಮೇಲ್ಪಟ್ಟು ಓಟ್ನವರು ಕೂಡ ಈ ಹಿಂದೆ ಮತದಾನ ಮಾಡಿದ್ದಾರೆ. ದೇಶದಲ್ಲಿ ನರೇಂದ್ರ ಮೋದಿಯ BJP ಸರ್ಕಾರವನ್ನು ತೆಗೆದು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟದ ಸರ್ಕಾರ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ದೇಶಾದ್ಯಂತ ಒಳ್ಳೆಯ ಚುನಾವಣೆ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಮತದಾರರು ಕಾಂಗ್ರೆಸ್ ಒಲವು ನೀಡಿದ್ದಾರೆ ಅನ್ನುವನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ 60% ಮತದಾನ ಯಾವಾಗಲೂ ಇಲ್ಲಿ ಆಗ್ತಾ ಇದೆ. ಈ ಸಾರಿ 75% ಮೇಲ್ಪಟ್ಟು ಈ ಸಾರಿ ಚುನಾವಣೆ ಮತದಾನ ಆಗುವ ಸಂದರ್ಭ ಇದೆ. ಈಗಾಗಲೇ ಮಧ್ಯಾಹ್ನದ 12:30 ಹೊತ್ತಿಗೆ 50%ನಷ್ಟು ಮತದಾರರು ಮತದಾನ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಸುರುಕಾದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಒಂದು ಅಭಿನಂದನೆ. ಅದೊಕ್ಕ ಇಂಥ ಹೆಂಗೆ 110ನೇ ಬೂತು ಬೆಳ್ತಂಗಡಿ ನಗರದ ಹೆಂಗೆ ಇಂಥ ಕ್ಷೇತ್ರಗಳು ಒಂದು ಸಾಧಾರಣ 50% ಓಟು ಫಾಲೋ ಆಗ್ತದೆ. ದುಂಬುದ ಹತ್ರ ಅವಂತೆ ಭಾರಿ ಕಡಿಮೆ ಆವೊಂದುಂಡು. ನನ್ನ ದುಂಬುಗಳು ಅವು ಹೆಚ್ಚು ಚಾನ್ಸ್ ಉಂಟು. 3 ಗಂಟೆ ದುಃಖ ಅಡ್ಡೆ ಆಪ ಓಟು ಬಂದು ಹೆಂಗೆ ನಿರೀಕ್ಷೆ ಉಂಟು. ಐದು ಪೀರಿಯಡ್ ಹೆಂಗೆ ಭಾರಿ ಪ್ರಯತ್ನ ಬರೋದಿಲ್ಲ. ಬೊಕ್ಕ ಅವತ್ತೊಂದು ಹೆಂಗೆ ಲೀಡ್ಲ ದುಂಬುದು ಹೆಚ್ಚು ಕೊಡುಪ ಮಾಡ್ಬಿಟ್ಟು ಒಂದು ವಿಶ್ವಾಸ ಹೆಂಗೆ ಉಂಟು. ದುಂಬು ಸತ್ಯ ಹೆಂಗೆ ಯುವ ಓಟರ್ ಕಮ್ಮಿ ಇತ್ತೀರಿ. ಈ ಸತ್ಯ ಹೆಂಗೆ ಯುವ ಓಟರ್ ಜಾಸ್ತಿ ಆಗ್ತೀರಿ. ಅದು ಆ ಕ್ರಿಯೆಲ್ಲ ಹೆಂಗೆ ಅಡ್ಡೆ ಉಂಟು. ಬೊಕ್ಕ ಪ್ರತಿ ಮತದಾರ ಹೆಂಗೆ ಸಂಪರ್ಕ ಆತ ಮೂಜಿನೇ ರೌಂಡ್ ಹೆಂಗೆ ಸಂಪರ್ಕ ಆತ ಸರಿ ಪ್ರತಿಯೊರಿ ಹೆಂಗೆ ಮತದಾನ ಮಾಡ್ಕೊಂಡು ಬಂದ್ಬಿಡ ಒಂದು ಎಡ್ಡೆ ಎದ್ದು ರೀತಿ ವಿಮರ್ಶೆ ಮಾಡ್ತಿದ್ದೆ. ಮತದಾನ ಕೇಂದ್ರ ಬರ್ಪಿಳಿಕನೆ ಮಾಡ್ತಿದ್ದ ಅಂಚದು ಭಾರಿ ಎಡ್ಡೆ ಓಟ್ ಹಾಪ ಚಾನ್ಸ್ ಉಂಟು. ದೊಂಬು ಮಸ್ತ್ ದೊಂಬು ಇರ್ತೀನಿ ಆತ ಒಂದು ಇತ್ತೆ ಈ 11 ಗಂಟೆ ಬೊಕ್ಕ ಒಂದು ಆತ ಬರೋದು ಇಜ್ಜರಿ ನನಗೆ 3 ಗಂಟೆ ಬೊಕ್ಕ ಪ್ರಕ್ರಿಯೆ ಎಡ್ಡೆ ನಡುಪ ಎಡ್ಡೆ ಚಾನ್ಸಸ್ ಉಂಟು. ಪ್ರಾಯದಕ್ಕೆ ಅಡೆಬಿಟ್ಟಲು ಓಟು ತಡೆ ಪೋಪನ ಆಟೋ ಕಾರ ಎಂಜಿನ ಪೋಪನ ವ್ಯವಸ್ಥೆ ಉಂಟು. ಅಲ್ಪ ಕಾರ್ ಬೆಂದಕ್ಕೆ ವೀಲ್ ಚೇರ್ಲ ಉಂಟು. ಬೊಕ್ಕ ಅక్కడ ಬೋರ್ಡ್ ವ್ಯವಸ್ಥೆ ಮಲ್ತಿದ್ದು ಓಟು ಪಾಡ್ಪವನ್ನುಲ್ಲ. ಈ ಬೆಳ್ತಂಗಡಿ ನಗರದ 109 ಮತ್ತು 110 ಬೂತ್ನಲ್ಲಿ ಇಷ್ಟವರೆಗೆ ಕಂಪೇರ್ ಮಾಡೋದು ಒಳ್ಳೆ ಪೋಲಿಂಗ್ ಆಗ್ತುಂಟು. ಈಗ ಸ್ವಲ್ಪ ಈ ಸುಡು ಬಿಸಿಲಿದ್ದರೂ ಕೂಡ ಜನರು ಅದನ್ನು ಲೆಕ್ಕಿಸದೆ ತಾನು ಮತದಾನ ಮಾಡಬೇಕು ಎನ್ನುವಂಥ ಇದರಲ್ಲಿ ಅತಿ ಉತ್ಸಾಹದಿಂದ ಈ ಮತದಾನದಲ್ಲಿ ಪಾಲ್ಗೊಳ್ತಿದ್ದಾರೆ. ಇನ್ನು ಒಂದು 3 ಗಂಟೆ ನಂತರ ವಾಪಸ್ಸು ಮತದಾನ ಬಿರುಸಿನಿಂದ ಇದೊಂದು 4-5 ಗಂಟೆಗೆ ಎಲ್ಲ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಇದ್ದಾರೆ. ಅಂದರೆ ಎಲ್ರಿಗೆ ಒಂದು ಉತ್ಸಾಹ ಉಂಟು. ಮೋದಿ 3ನೇ ಬಾರಿ ಪ್ರಧಾನಿ ಆಗಬೇಕು. ಈ ಒಂದು ವಿಶ್ವದ ಅಗ್ರಗಣ್ಯ ನಾಯಕರಲ್ಲಿ ಅವರು
ಇನ್ನು ಕೂಡ ಭಾರತವನ್ನು ಎತ್ತರಕ್ಕೆ ವಿಶ್ವದ ಅಗ್ರಮಾನ್ಯ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಎಲ್ಲ ಒಂದು ಪ್ರಜ್ಞಾವಂತ ಮತದಾರರಿದ್ದಾರೆ. ಇವರು ಯಾವುದೇ ಕೆಲವು ವಿರೋಧ ಪಕ್ಷದವರ ಏನು ಆಸೆ ಆಕಾಂಕ್ಷೆ ಅಥವಾ ನೋಟಾ ಅಭಿಯಾನ ಆಗ್ಬೋದು ಅಥವಾ ಜಾತಿಯನ್ನು ಬಿರುಕನ್ನು ಹುಟ್ಟಿಸುವಂಥ ಪ್ರಯತ್ನ ಕೂಡ ಯಾವುದೇ ಫಲ ಕೊಡುವುದಿಲ್ಲ. ಯಾಕೆಂದರೆ ಎಲ್ಲ ಜನರ ಪ್ರಜ್ಞಾವಂತ ನಾಗರಿಕರ ಮುಂದಿರುವುದು ಮೋದಿಜಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎನ್ನುವಂಥದ್ದು. ಅದನಿಗೆ ಅತಿ ಉತ್ಸಾಹದಲ್ಲಿ ಮತದಾನದಲ್ಲಿ ಪಾಲ್ಗೊಳ್ತಿದ್ದಾರೆ. 11ನೇ ಲೋಕಸಭಾ ಚುನಾವಣೆಗೆ ನಮ್ಮ ಸ್ಪರ್ಧೆ ಮಲ್ತಂದಲ್ಲ ಈ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಈತ್ನೇಟ 91 ಧನಂಜಯ್ ಕುಮಾರ್ ಪಾರ್ಲಿಮೆಂಟ್ ಸದಸ್ಯರ ಆಯ್ಬುಕ ಇಡೇ ಮುಟ್ಟಲ್ಲ ಕೂಡ ಬೇತೆ ಪಾರ್ಟಿ ತಕ್ಕಲು ಈ ಒಂಜಿ ಕ್ಷೇತ್ರಗಳು ದಕ್ಷಿಣ ಕನ್ನಡ ಜಿಲ್ಲೆಡೆ ಸಂಸದರಾಗ್ತಿದ್ದೀರಿ. ಆ ರೀತಿಡಿ ಈ ಒಂದು ಕ್ಷೇತ್ರ ಎಡ್ಡ ರೀತಿಡು ಬುಳೆ ಹೊಂದಿತ್ತಿ ನಂಚಿತ್ನ ಕ್ಷೇತ್ರ. ಈ ಸರ್ತಿ ಸೈನಿಕರಾದ ಕೆಲಸ ಮಲ್ತ ನಂಚಿತ್ನ ಬ್ರಿಜೇಶ್ ಚೌಟ ಸ್ಪರ್ಧೆ ಮಲ್ತೊಂದುಲ್ಲೇರು. ಆರು ಹೆಚ್ಚಿನ ಬಹುಮತಡು ಈ ಒಂದು ಕ್ಷೇತ್ರಡು ಗೆಂದದು ಗೆಲ್ಪೇರು ಪಂತ ನಂಚಿನ ವಿಶ್ವಾಸ ಉಂಡು. ನಮಕ್ ಮೋದಿನ ಪ್ರಧಾನಿ ಮಲ್ಪನ ಮೂಜನೇ ಅವಧಿಡು ಪ್ರಧಾನಿ ಮಲ್ಪಡು ಪಂತ ನಂಚಿನ ಆಶೆ ಭಾರತೀಯ ಜನತಾ ಪಾರ್ಟಿಗೆ ಇತ್ತಿನದಾದ ಸೈನಿಕರಾದಿತ್ತಿನ ಬ್ರಿಜೇಶ್ ಚೌಟೆರ್ಲ ಕೂಡ ಐತೊಟ್ಟು ಕೈ ಜೋಡಿಸಬೇರೆ. ಒಟ್ಟಿಗೂ 300 ಹೆಚ್ಚ ಸ್ಥಾನನು ಭಾರತೀಯ ಜನತಾ ಪಾರ್ಟಿ ಗೆದ್ದದು ಮೂಜನೇ ಅವಧಿಡು ಈ ಭಾರತದ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಉನ್ನತ ಮಟ್ಟದ ಒಂದು ಸಾಧನೆಯನ್ನು ಮಲ್ಪರವಿಲ್ಲ ತಯಾರಿಲ್ಲ. ಅಂಚನೆ ಬೆಳ್ತಂಗಡಿ ಕ್ಷೇತ್ರಡ್ಲ ಯೋಚನೆ ಮಲ್ತದ ನಾಂಡ ಕೂಡ ಮಾತಾಡಿಕಡ್ಲ ಕೂಡ ಅಲ್ಪ ಶೇಕಡ ಮತದಾನ ಆತಂಡು. ಈ ಕ್ಷೇತ್ರಡ್ಲ ಕೂಡ ಬೆಳ್ತಂಗಡಿ ತಾಲೂಕುಡ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಹೆಚ್ಚಿನ ಬಹುಮತಡು ಜಯಗಳಿಸಿದದ್ದಾದು. ದಕ್ಷಿಣ ಕನ್ನಡ ಜಿಲ್ಲೆದ ಬ್ರಿಜೇಶ್ ಚೌಟರ್ ಗೆಂದು ನಂಚಿ ನಮ್ಮ ಪೂರ ಸಾಕಾರ ಮಲ್ಪುವ ಆ ಮೂಲಕ ನಮ್ಮನ ದೇಶ ಉತ್ತುಂಗ ಸ್ಥಿತಿಗೆ ಪೋಪು ನಂಚಿನ ಸ್ಥಿತಿಯನ್ನು ನಮ್ಮ ನಿರ್ಮಾಣ ಮಲ್ಪುವ ರಾಜ್ಯಡತ್ತು ದೇಶಡತ್ತು ವಿದೇಶಡ್ಲ ಕೂಡ ಭಾರತೀಯ ಜನತಾ ಪಾರ್ಟಿದ ನೇತೃತ್ವ ವಹಿಸಿನ ನರೇಂದ್ರ ಮೋದಿ ಆರು ಖಂಡಿತವಾದ್ಲ ಕೂಡ ಒಂದು ಎಡ್ಡೆ ಸ್ಥಾನನು ಗಳಿಸಬೇಕು ಪಂಚಿತ್ ನಾವು ಎಂಕ್ಲಿ ಪೂರ ವಿಶ್ವಾಸ. ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ವಹಿಸಿಕೊಂಡಂಥ ಶ್ರೀ ನರೇಂದ್ರ ಮೋದಿಯವರಿಗೆ ದೇಶ ವಿದೇಶಗಳಲ್ಲಿ ಬೆಂಬಲ ಇದೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಹರೀಶ್ ಪೂಂಜಾರವರು ಮತ್ತು BJPಯಲ್ಲಿ ಮಾಜಿ ಶಾಸಕರಾದಂಥ ಪ್ರಭಾಕರ್ ಬಂಗೇರರು, ನಳಿನ್ ಕುಮಾರ್ ಕಟೀಲ್ರವರು ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ. ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದ ಶಾಲೆಗಳಿಗೆ ಬೇಕಾದ ಕೊಠಡಿಗಳಿರ್ಬೋದು, ಅದೇ ರೀತಿ ನೀರಿನ ವ್ಯವಸ್ಥೆಗಳಿರ್ಬೋದು, ತುಂಬ ಕೊಡುಗೆಯನ್ನು ಹರೀಶ್ ಪೂಂಜಾ ಕೂಡ ಕೊಟ್ಟಿದ್ದಾರೆ, ನಳಿನ್ ಕುಮಾರ್ ಕಟೀಲ್ರವರು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಲ ಕೂಡ ಬೆಳ್ತಂಗಡಿಯಲ್ಲಿ ಅಭೂತಪೂರ್ವವಾದ ಜನಬೆಂಬಲ BJPಯ ಅಭ್ಯರ್ಥಿಯಾದಂತಹ ಬ್ರಿಜೇಶ್ ಚೌಟರಿಗೆ ಇದೆ. ಹಾಗಾಗಿ ಇಲ್ಲಿ ನಾವು ಹೆಚ್ಚಿನ ಒಂದು 40,000ಕ್ಕಿಂತ ಅಧಿಕ ಮತಗಳ ಅಂತರದಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಸಮುದಾಯದವರು ಕೂಡ BJPಯನ್ನು ಬೆಂಬಲಿಸಿದ್ದಾರೆ. ನರೇಂದ್ರ ಮೋದಿಯವರ ಅಭಿವೃದ್ಧಿಯ ಕಾರ್ಯಗಳಿಗೋಸ್ಕರ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲರ ಇಚ್ಛೆ ಇದೆ. ಅದೇ ರೀತಿಯಲ್ಲಿ 350ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದಲ್ಲಿ ಪ್ರಧಾನಿ ಆಗ್ತಾರೆ. ಇದು ಖಂಡಿತವಾಗಿಯೂ ಅಂತ ಹೇಳ್ತಾ ಎಲ್ಲ BJPಯ ಬೆಂಬಲಿಸಿದಂಥ ಎಲ್ಲ ಮತದಾರರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. 2024 ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬೆಳಗಿನಿಂದ ಮತದಾನ ಪ್ರಾರಂಭವಾಗಿದೆ. ಜನರು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಈಗಾಗಲೇ 63% ಮತದಾನ ಆಗಿದೆ. ಇನ್ನೂ ಕೂಡ 6 ಗಂಟೆ ಅವಧಿಗೆ ಆಗುವಾಗ ಖಂಡಿತವಾಗ್ಲೂ ಒಂದು 70%-75% ಜನರು ಮತದಾನವನ್ನು ಮಾಡ್ತಾರೆ ಅಂತ ಹೇಳುವ ಒಂದು ವಿಶ್ವಾಸ ಇದೆ. ಯಾಕೆಂತ ಹೇಳಿದರೆ ನರೇಂದ್ರ ಮೋದಿಜಿಯವರು 2 ಬಾರಿ ಪ್ರಧಾನಮಂತ್ರಿಯಾಗಿ ಮತ್ತು ಸರ್ ಹೇಳಿದಾಗೆ ಧನಂಜಯ್ ಕುಮಾರ್ ನಂತರ ನಮ್ಮ
ದಕ್ಷಿಣ ಕನ್ನಡ ಜಿಲ್ಲೆಯು ಬಿಜೆಪಿಯ ಭದ್ರಕೋಟೆಯಾಗಿದೆ. ಬಂದಂಥ ಎಲ್ಲ ನಮ್ಮ MP ಗಳು ಕೂಡ ಒಂದು ಉತ್ತಮವಾದ ಕೆಲಸಗಳ ಕಾರ್ಯಗಳನ್ನು ಮಾಡಿ ನಮ್ಮ ಜಿಲ್ಲೆಯನ್ನು ಒಂದು ಉತ್ತಮ ಅಭಿವೃದ್ಧಿಯ ಹಾದಿಯತ್ತ ಕೊಂಡೊಯ್ದಿದ್ದಾರೆ. ಅದರಿಂದಾಗಿ ಜನರಿಗೆ ಪೂರ್ಣವಾಗಿ ಬಿಜೆಪಿಯ ಮೇಲೆ ವಿಶ್ವಾಸ ಇದೆ. ಹಾಗಾಗಿ ಈಗಿನ ಅಭ್ಯರ್ಥಿಯಾಗಿರೋ ಬ್ರಿಜೇಶ್ ಚೌಟ್ರು ಕೂಡ ಹಾಗೆ ಒಬ್ಬ ಮಾಜಿ ಸೈನಿಕರಾಗಿದ್ದು ಸೈನ್ಯದಲ್ಲಿ ಕೂಡ ಉತ್ತಮ ಸೇವೆಯನ್ನು ಭಾರತ ದೇಶಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಕೂಡ ತಾವು ಲೋಕಸಭೆ ಅಭ್ಯರ್ಥಿಯಾಗಿ ವಿಜಯ ಆದ ನಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಉತ್ತಮ ಸೇವೆಯನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಆದ್ದರಿಂದಾಗಿ ನಾವೆಲ್ಲರೂ ಕೂಡ 3ನೇ ಬಾರಿಗೆ ನಮ್ಮ ಪ್ರಧಾನಮಂತ್ರಿಯನ್ನು ನರೇಂದ್ರ ಮೋದಿಜಿಯನ್ನು ಪ್ರಧಾನಮಂತ್ರಿಯನ್ನು ಕಾಣಲಿಕ್ಕೋಸ್ಕರ ನಾವು ಸಿದ್ಧರಾಗಿದ್ದೇವೆ. ಹಾಗೂ ಮತದಾನ ಮಾಡಿದ ಎಲ್ಲ ನಮ್ಮ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಪ್ರಧಾನಮಂತ್ರಿಯವರು 3ನೇ ಅವಧಿಗೆ ಆಯ್ಕೆ ಮಾಡುವಂತೆ ಶ್ರಮವಹಿಸಿದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮಂಗಳೂರು ಲೋಕಸಭಾ ಕ್ಷೇತ್ರದ ಬೆಳ್ತಂಗಡಿ ತಾಲೂಕು ವಿಧಾನಸಭಾ ಚುನಾವಣಾ ಉಸ್ತುವಾರಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಅಂದರೆ ನಾನು ಸಾಧಾರಣ ನಾರಾವಿ ಜಿಲ್ಲಾ ಪಂಚಾಯತ್ನ ಎಲ್ಲ ಬೂತ್ಗಳಿಗೆ ಈಗಾಗಲೇ ವಿಸಿಟ್ ಮಾಡಿದ್ದೇನೆ. ಈ ಅವರಲ್ಲಿ ನೋಡುವಾಗ ನಮ್ಮ ಈ ಸರ್ತಿ ಪದ್ಮರಾಜರವರಿಗೆ ಬೇರೆ ಬೇರೆ ವಿಷಯದಲ್ಲಿ ಈ ಸಾರಿ ನಮಗೆ ಓಟು ಬೀಳ್ತದೆ. ಒಂದು ಕಾಂಗ್ರೆಸ್ ಪಕ್ಷದ ಓಟ್ ಆದರೆ ಒಂದು ಪದ್ಮರಾಜ್ ಪೂಜಾರಿ ಅವರಿಗೆ ಸಿಗುವಂಥ ಒಂದು ಓಟು. ಅದಲ್ಲದೆ ನಮ್ಮ ಸಿದ್ದರಾಮಯ್ಯ ಜಿಯವರ DK ಶಿವಕುಮಾರ್ ಅವರ ನಮ್ಮ ಈ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕೆಲವು ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿಂದ ನಮಗೆ ಈ ಸಲ ಬಹುಮತದ ಮತಗಳು ಸಿಗುವ ಎಲ್ಲ ಲಕ್ಷಣಗಳು ನಾವು ಫೀಲ್ಡಿನಲ್ಲಿ ಹೋದಾಗ ಕೂಡ ಗೋಚರ ಆಗ್ತದೆ. ನಮ್ಮ ಕಾರ್ಯಕರ್ತರು ಕೂಡ ಹುಮ್ಮಸ್ಸಿನಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ನಮ್ಮ ಈ ಗ್ಯಾರಂಟಿ ಯೋಜನೆ 2000 ಏನಿದೆ ಅದು ತಾಯಂದಿರ ಕಣ್ಣೀರನ್ನು ಒರೆಸುವಂಥ ಒಂದು ಇದನ್ನು ಮಾಡ್ತಾ ಇದೆ. ಇವತ್ತು ಅವರಿಗೆ ಒಂದು ಖರ್ಚಿಗಾಗಲಿ, ಅವರ ಸೌಖ್ಯ ಖರ್ಚಿಗಾಗಲಿ, ಮಕ್ಕಳು ಓದುವಂಥ ಸಮಯದಲ್ಲಿ ಆಗುವ ಖರ್ಚಿಗಾಗಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಆ 2000ದಲ್ಲಿ ಬರ್ತಾ ಇದ್ದರೆ ಉಚಿತ ವಿದ್ಯುತ್ತಿನಿಂದ ಆ ಮನೆ ಬೆಳಗುವಂಥ ಕೆಲಸ ಅಲ್ಲಿ ಆಗ್ತಾ ಇದೆ. ಅದಲ್ಲದೆ ಉಚಿತ ಅಕ್ಕಿ ಸಿಗುವ ಯೋಜನೆ ಕೂಡ ಎಲ್ಲ ಮನೆಗಳಲ್ಲಿ ಜಾರಿಯಾಗಿರುವುದರಿಂದ ಇದನ್ನೆಲ್ಲ ನಾವು ಮರೆಯಲಿಕ್ಕೆ ಸಾಧ್ಯವೇ ಅನ್ನುವಂಥ ಮಾತು ತಾಯಂದಿರ ಬಾಯಲ್ಲಿ ಬರುವುದರಿಂದ ನಾವು ಈ ಸಲದ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೀತೇವೆ, ಬಹುಮತದಿಂದ ವಿನ್ ಆಗ್ತೇವೆ ಅನ್ನುವಂಥ ಆತ್ಮವಿಶ್ವಾಸ ನಮಗೆಲ್ಲ, ನನಗೆ ಮಾತ್ರ ಅಲ್ಲ ನನ್ನ ಕಾರ್ಯಕರ್ತರಿಗೂ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 62% ಎಲ್ಲ ಕಡೆಯಲ್ಲಿ ಹೆಚ್ಚಿನ ಅಂಶ ಆಗ್ತಾ ಬಂತು. ಇಲ್ಲಿ 62.5 ಜಾಸ್ತಿ ಆಯಿತು. ಬೇರೆ ಕಡೆಯಲ್ಲಿ ಸಹ 60%ಗಿಂತ ಮೇಲೆ ಆಗಿದೆ ನಾನು 2 ಗಂಟೆ ಟೈಮಿಗೆ ಬರುವಾಗ. ಹಾಗೆ ಎಲ್ಲ ಕಡೆಗಳಲ್ಲಿ ಒಳ್ಳೆಯ ಮತದಾನ ಆಗ್ತಾ ಇದೆ. ಇನ್ನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಒಂದೂವರೆ ಗಂಟೆ ಉಂಟು, ಒಂದೂವರೆ ಗಂಟೆ 5 ಗಂಟೆ ಬಿಟ್ಟಲ್ಲ 6 ಗಂಟೆವರೆ 2.5 ಗಂಟೆ ಸಮಯ ಇದೆ. ಇನ್ನೂ ಸಹ ಹೆಚ್ಚು ಮತಗಳು ಬರಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವತ್ತು ಒಳ್ಳೆಯ ಒಂದು ಮದುವೆಯ ದಿನ ಆದ್ದರಿಂದ ಕೆಲವರು ಲಾಸ್ಟ್ ಮೂಮೆಂಟಿಗೆ ಬಂದು ಈಗ ಮತ ಚಲಾಯಿಸುವ ಸಂದರ್ಭ ಇದೆ. ಇದೆಲ್ಲ ನಮಗೆ ಪ್ಲಸ್ ಮೈನಸ್ ಆಗುವ ಎಲ್ಲಿಯೂ ಲಕ್ಷಣ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 100% ಮತದಾನ ಕಷ್ಟ, ಆದರೆ ಒಂದು 75-80 ಇಷ್ಟು ಎಲ್ಲ ಕಡೆಯಲ್ಲಿ ಆಗುವ ಲಕ್ಷಣ ಗೋಚರಿಸ್ತಾ ಇದೆ. ಈ ಸಲ ನಮಗೆ ಸಂಸತ್ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಒಂದು ಇದು ಇತ್ತು, ಅಂದರೆ ಓಟ್ ಹಾಕುವ ಮೊದಲೆಲ್ಲ ಇತ್ತು, ಆದರೆ ನಂತರ ಅಲ್ಲಿ ಸ್ವಲ್ಪ ಕ್ಷೀಣ ಆಗಿತ್ತು. ಈಗಿನ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರ ದುಡಿಮೆಯ ಫಲ ಈ ಸಲ ನಾವು ಆ ಫಲ ಸಿಗ್ತದೆ ಅಂತ ನಾನು ಬಯಸ್ತೇನೆ. ಅಂದರೆ ನಮ್ಮ ಕಾರ್ಯಕರ್ತರು ಒಂದು ಸೈನಿಕರ ಹಾಗೆ ಕೆಲಸ ಮಾಡಿದ್ದಾರೆ ಅಂತ ನಾನು ಕಂಡುಕೊಂಡಂಥದ್ದು. ನಮ್ಮ ವಯಸ್ಸಾದ 85 ವರ್ಷ ವಯಸ್ಸಾದವರಿಗೆ ಈಗಾಗಲೇ ಎಲ್ಲ ಮತದಾನ ಆಗಿದೆ. ಅದು ಕೂಡ ಅದರಲ್ಲಿ ಕೂಡ ನಾವು ಸ್ವಲ್ಪ ಹೆಚ್ಚು ಮತವನ್ನು ಪಡೆಯುವ ಸಾಧ್ಯತೆ ಇದೆ. ಇಲ್ಲಿ ಎಲ್ಲ ಗಾಡಿಯ ವ್ಯವಸ್ಥೆ ಎಲ್ಲ ಇಲ್ಲಿ ಒಳಗೆ ಹೋಗ್ತದೆ, ಹತ್ತಿರ ಹೋಗ್ಲಿಕ್ಕೆ 2 ಪಕ್ಷದವರು ಸೂಚಿಸಿದ್ರಿಂದ ಅಲ್ಲಿ ಹತ್ತಿರಕ್ಕೆ ಗಾಡಿಗಳು ಹೋಗ್ತಾ ಇದ್ದಾವೆ. ಒಟ್ಟಾರೆ ಶಾಂತ ರೀತಿಯ ಮತದಾನ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗುವುದು ಅದೊಂದು ಒಳ್ಳೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು 147 ಮತ್ತು 148 ಬೂತ್ಗೆ ಸಂಬಂಧಪಟ್ಟಂತೆ ಈ ಚುನಾವಣೆ, ಈಗ ಲೋಕಸಭೆ ಚುನಾವಣೆ ನಡೀತಿದೆ. ಇಲ್ಲಿ ಈಗ ಪ್ರತಿ ವರ್ಷ ನೋಡಿದಕ್ಕಿಂತಲೂ ಈ ವರ್ಷ ಎಲ್ಲ ಯುವ ಜನತೆ ಕೂಡ ಈ ಬದಲಾವಣೆಯನ್ನು ಬಯಸಿದ್ದಾರೆ.
ಕೇಂದ್ರದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ತರಬೇಕು. ಮತ್ತು ರಾಜ್ಯದಲ್ಲಿ ತಂದಿರುವ 5 ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗೂ ಆ ಮನೆಯವರ ಒಂದು ಕಣ್ಣೀರು ಒರೆಸುವಂಥ ಕೆಲಸ ಮಾಡಿದೆ. ಇದರಿಂದ ಯುವ ಜನತೆ ಇವತ್ತಿಗೂ ತನ್ನ ಕಷ್ಟಗಳನ್ನು ಈ ಯೋಜನೆಯಿಂದ ಅವರ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿದೆ. ಇದಕ್ಕೋಸ್ಕರ ಅವರ ಋಣ ಈ ಸರ್ಕಾರ ರಾಜ್ಯ ಸರ್ಕಾರದ ಋಣವನ್ನು ತೀರಿಸಲಿಕ್ಕೆ ಕೇಂದ್ರಕ್ಕೆ ಹೆಚ್ಚಿನ ಬಹುಮತ ಕೊಟ್ಟು 1.5 ಲಕ್ಷಕ್ಕಿಂತ ಹೆಚ್ಚು 1 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಪದ್ಮರಾಜ ಅಭ್ಯರ್ಥಿಯವರು ಪದ್ಮರಾಜ್ ಪೂಜಾರಿ ಅವರು 1 ಲಕ್ಷಕ್ಕಿಂತ ಹೆಚ್ಚು ಮತ ಪಡೆದು ನಮ್ಮ ಜಯಶಾಲಿಯಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ 35 ವರ್ಷದ ಇತಿಹಾಸಕ್ಕೆ ಒಂದು ಮುನ್ನುಡಿಯನ್ನು ಬರೆಯುತ್ತಾರೆ ಅನ್ನೋದು ನಾವೊಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಬೆಳ್ತಂಗಡಿ ತಾಲೂಕು ಓಡಿನಾಳ ಗ್ರಾಮ ಸಾಧಾರಣ 25 ವರ್ಷದ ಬೊಕ್ಕಲ ಭಾರತೀಯ ಜನತಾ ಪಾರ್ಟಿದ ಕೈಟ್ ಪಂಚಾಯತಿ ಉಂಡು. ಅಂಚನೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಬಂದಾಗಲ ಕೋಟ್ ಕ್ಷೇತ್ರ BJPದ ಕೈಟ್ ಇಪ್ಪುಂಡು. ದಾಯಗ BJPದ ಕೈಟ್ ಇಪ್ಪುಂಡು ಬಂಡ ಇನಿ ನಮ್ಮ ಸಾಲದ ಎದುರುಡು ಅಂಚನ ರಸ್ತೆಲು ಸಾಧಾರಣ 16 ವರ್ಷದ ದುಬ್ಬು ಆವಂದ ಇತ್ತದಲ್ಲ ಇತ್ತೆ ಹರೀಶ್ ಪೂಂಜೇರಿ ಬತ್ತಿ ಬೆಟ್ಟಕ್ಕೆ ತಕ್ಷಣ ಐನಂಚಿನ ರಸ್ತೆಲು ಕೂಡ ಇನಿ ಎಂಕಲ ಅಭಿವೃದ್ಧಿನ ತೋಡ್ದಾಂಡ BJP ಪಾರ್ಟಿಯೇ ನಮ್ಮ ಕ್ಷೇತ್ರ ಇತ್ತಂದಾಂಡ ಮಾತ್ರ ಅಭಿವೃದ್ಧಿ. ಇನಿ 5 ವರ್ಷದ ಇತ್ತೆ 2 ವರ್ಷ ಬೊಕ್ಕ ಸರ್ಕಾರ BJPದ ಇಜ್ಜಾದ ನಡೆದವರ ನಮ್ಮ ದಾಲ ಅಭಿವೃದ್ಧಿ ಇಜ್ಜಿ ಇನಿ ಆ ಭಾಗ್ಯ ಈ ಭಾಗ್ಯವೂಲ ಇಂಕ್ಲೆಗೆ ಎತ್ತುನ ವಿಷಯ ನಮ್ಮ ಕೈ ಬೋಡೈನ ನೀರು ರಸ್ತೆ ಕರೆಂಟ್ ಈ ಮೂಜಿ ವಿಚಾರಗಳು ಕರೆಕ್ಟ್ ಬೋಡಿ ಇದು ಇನಿ ನಮ್ಮ ಈ ರೈತರನ್ನ ಬಾಗಡು ಇನಿ ಕರೆಂಟ್ದ ಬಗ್ಗೆ ಭಾರಿ ಸಮಸ್ಯೆಲು ಕರೆಂಟ್ ಇಜ್ಜಿ ಈ ಕರೆಂಟ್ ದಾಯ ಇಜ್ಜಿ ನಮ್ಮ ಫ್ರೀ ಕೋರ್ಪ್ ನಡೆದಿಲ್ಲ ಸರಿಯಾಗಿ ಅಂಚಿನ ರೈತರೇ ಕರೆಂಟ್ ಪೂರ ಕೊರಂದಾಂಡ ನಮ್ಮ ರೈತರನ್ನ ಕೆಲಸದಲ್ಲಿ ಪೂರ ಭಾರಿ ಪೊರ್ಲುಡಾಪ ರೈತ ಮುಲ್ಪ ಹೆಚ್ಚಿನವಾದ ಅಡಿಕೆ ಬೆಲೆಗಾರರು ಇಪ್ಪು ಜಾಸ್ತಿ ಈ ಸಂದರ್ಭದ ಮೂಲಕ ನಮ್ಮ ಕರೆಂಟ್ದ ಭಾರಿ ಸಮಸ್ಯೆಲು ಇನಿ ಪವರ್ ಕಟ್ಟಿಂಗ್ ಪೂರ ಆವೊಂದು ಇನಿ ಕೇಂದ್ರ ಅಡ್ಲ ನರೇಂದ್ರ ಮೋದಿನ ಸರ್ಕಾರ ಬತ್ತಂದಾಂಡ ಇನಿ ನಮಕ್ ಬೆಲೆ ವಿಮೆ ರೈತರೇ ಬೋಡೆ ನೇರ ಅಕಲ್ನ ಅಕೌಂಟ್ಗೆ ಬೂರ್ ನಂಚಿನ ಪೂರ ಇತ್ತಂದಾಂಡ ಅವು ನರೇಂದ್ರ ಮೋದಿ ಪ್ರಧಾನಿ ಆಗಿ ಬೊಕ್ಕ ಅಂಚ ನಮ್ಮ ನನಲ ಈ ಸರ್ತಿಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ನಮ್ಮ ಕರ್ನಾಟಕದ ಹೆಚ್ಚಿನ ಒಂದು ಪಾರ್ಟಿ BJPದ MP ನಕ್ಲೆ ಆವಡು ಮಾಡ್ಕೊಂಡು